ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಟಿ ಇ ಟಿ ಪರೀಕ್ಷೆ ಹತ್ತಿರವಾಗ್ತಾ ಇದ್ದು ಎಲ್ಲ ಟಿ ಇ ಟಿ ಪರೀಕ್ಷಾರ್ಥಿಗಳು ಬಹಳ ಚೆನ್ನಾಗಿ ಅಭ್ಯಾಸ ಮಾಡುವ ಸಮಯವಿದು. ಸೊ ಅದಕ್ಕಾಗಿ ಇಂಗ್ಲೀಷ್ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಯಾರೆಲ್ಲರೂ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭಿಸೋಣ. ಸೊ ಪ್ರಿಯ ವೀಕ್ಷಕರೇ, ಮೊದಲಿಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಮೊದಲಿಗೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ: ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಹೌದಾ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜ್ ಈ ರೀತಿಯಾಗಿದೆ, ಅದನ್ನು ನಾವು ಓದೋಣ. ವಿವೇಕ್ ವಾಸ್ ಅ ಪಾಟ್ ಮೇಕರ್. ಹೌದಾ, ವಿವೇಕ್ ವಾಸ್ ಅ ಪಾಟ್ ಮೇಕರ್. He had smiling face, soothing voice and skilled hands. He loved his village and the villagers loved him. He loved to work and never got tired. He knew his village in all its glory and knew everything that belonged to the village. Not only did he know the trees of the village, but also the birds that would come to the trees. He believed that the plants, trees, and birds knew him. One day he was busy finishing a pot when a woodpecker flew into his workshop and perched on a pot. He did not want to shoot the bird. As it was still wet, its feet got stuck, and it tried to adjust and moved round on the neck of the pot. As it wriggled around, it made a design on the top of the pot and top of the pot top of the pot and as it wriggled around, it made a design on the top of the pot and then flew away. A customer came by. He was impressed by the new design and asked him to make 10 such pots for him. Another person came and asked him to make a few more pots. This made him happy and his business improved by leaps and bounds. He was happy that his friend had visited him. ಈ ರೀತಿಯಾಗಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದು, ಆ ಪ್ಯಾಸೇಜನ್ನು ಆಧರಿಸಿ ಕೆಲವು ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಆ ಪ್ಯಾಸೇಜನ್ನು ಸರಿಯಾಗಿ ಓದಿಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಆಪ್ಷನ್ನ ಕೊಟ್ಟಿರ್ತಾರೆ, ಅದನ್ನು ಸರಿಯಾದ ಆಪ್ಷನ್ನ ಆಯ್ಕೆ ಮಾಡಿ ನಾವು ಬರೀಬೇಕು. ಹೌದಾ, ಹಾಗಾದರೆ ಒಂದನೇ ಪ್ರಶ್ನೆ: ದ ಫಾಲ್ಸ್ ಸ್ಟೇಟ್ಮೆಂಟ್ ಅಬೌಟ್ ವಿವೇಕ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಫಾಲ್ಸ್ ಅಂದರೆ ತಪ್ಪು ಹೇಳಿಕೆ ಯಾವುದು? ಒಂದನೇದು ನಾವು ಈಗಾಗಲೇ ಪ್ಯಾಷನಲ್ಲಿ ಓದಿದ್ದೇವೆ, ವಿವೇಕ್ ಹ್ಯಾಡ್ ಅ ಸ್ಮೈಲಿಂಗ್ ಫೇಸ್, ಹಿ ಹ್ಯಾಡ್ ಅ ಸೂದಿಂಗ್ ವಾಯ್ಸ್, ಆ್ಯಂಡ್ ಮೂರನೇ ಆಪ್ಷನ್ ಹಿ ಡಿಡ್ ನಾಟ್ ಲವ್ ಹಿಸ್ ವಿಲೇಜ್. ನಾಲ್ಕನೇ ಆಪ್ಷನ್ ಹಿ ನೆವರ್ ಗಾಟ್ ಟಯರ್ಡ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಹಿ ಡಿಡ್ ನಾಟ್ ಲವ್ ಹಿಸ್ ವಿಲೇಜ್. ಇದು ಸರಿಯಾದಂತಹ ಉತ್ತರ. ಎರಡನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ವಿವೇಕ್ ಬಿಲೀವ್ಡ್ ದ್ಯಾಟ್ ಆಪ್ಷನ್ 1 ದ ಪ್ಲಾಂಟ್ಸ್, ಟ್ರೀಸ್ ಆ್ಯಂಡ್ ಬರ್ಡ್ಸ್ ನ್ಯೂ ಹಿಮ್. ಎರಡನೇದು ಹಿ ವುಡ್ ನೆವರ್ ಬಿ ಫ್ರೆಂಡ್ಲಿ ವಿತ್ ದ ವಿಲೇಜರ್ಸ್. ಮೂರನೇದು ದ ವಿಲೇಜರ್ಸ್ ಹೇಟ್ ಹಿಮ್. ಆ್ಯಂಡ್ ನಾಲ್ಕನೇದು ಹಿಸ್ ಬಿಸ್ನೆಸ್ ವುಡ್ ನೆವರ್ ಇಂಪ್ರೂವ್. ಹೌದಾ, ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಒಂದನೇ ಆಪ್ಷನ್ ದ ಪ್ಲಾಂಟ್ಸ್, ಟ್ರೀಸ್ ಆ್ಯಂಡ್ ಬರ್ಡ್ಸ್ ನ್ಯೂ ಹಿಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ: he was happy that his friend had visited him. Here his friend is option 1 a villager, option 2 the woodpecker, option 3 a customer, and option 4 another pot maker from the village. ಇಲ್ಲಿ ಸರಿಯಾದ ಉತ್ತರ ಎರಡನೇ ಆಪ್ಷನ್ ದ ವುಡ್ ಪೆಕ್ಕರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ: ದಿಸ್ ಮೇಡ್ him happy and his business improved by leaps and bounds. This was because ಒಂದನೇದ್ದು of the design made by the woodpecker, ಎರಡನೇದ್ದು of the pots made by him,
ಮೂರನೇದ್ದು ಆಫ್ ದ ಲವ್ ಶೋಡ್ ಬೈ ಟ್ರೀಸ್, ನಾಲ್ಕನೇದ್ದು ಆಫ್ ದ ನ್ಯೂ ಡಿಸೈನ್ ದ್ಯಾಟ್ ಹೀ ಕ್ರಿಯೇಟೆಡ್ ಅಂತ ಇದೆ. ಸರಿಯಾದ ಆಪ್ಷನ್ ಯಾವುದೇ? ಒಂದನೇ ಆಪ್ಷನ್ ಆಫ್ ದ ಡಿಸೈನ್ ಮೇಡ್ ಬೈ ದ ವುಡ್ ಪೆಕ್ಕರ್. ಹೌದಾ, ಆ ವುಡ್ ಪೆಕ್ಕರ್ದಿಂದ ಆಗಲ್ಪಟ್ಟಿರ್ತಕ್ಕಂಥ ಡಿಸೈನ್ದಿಂದ ಅವನ ಬಿಸ್ನೆಸ್ ಇಂಪ್ರೂವ್ ಆಯಿತು. ಹೌದಾ, ಅದೇ ರೀತಿಯಾಗಿ ಐದನೇ ಪ್ರಶ್ನೆ ಈ ರೀತಿಯಾಗಿದೆ, ಹಿ ಡಿಡ್ ನಾಟ್ ವಾಂಟ್ ಟು ಶೂಟ್ ದ ಬರ್ಡ್ ಬಿಕಾಸ್. ಒಂದನೇ ಆಪ್ಷನ್ ಹಿ ಲವ್ಡ್ ಇಟ್, ಎರಡನೇದ್ದು ಹಿ ನ್ಯೂ ದ್ಯಾಟ್ ಇಟ್ ವುಡ್ ಮೇಕ್ ಅ ಡಿಸೈನ್ ಆನ್ ದ ಟಾಪ್ ಆಫ್ ದ ಪಾಟ್, ಮೂರನೇ ಆಪ್ಷನ್ ಹಿ ಥಾಟ್ ದ್ಯಾಟ್ ಇಟ್ ವುಡ್ ಗೋ ಅವೇ ಆಫ್ಟರ್ ಸಮ್ ಟೈಮ್, ಆ್ಯಂಡ್ ನಾಲ್ಕನೇ ಆಪ್ಷನ್ ಪರ್ಚಿಂಗ್ ಆನ್ ಆ್ಯನ್ ಅನ್ಬರ್ನ್ಟ್ ಪಾಟ್ ವಾಸ್ ನಾಟ್ ಆ್ಯಸ್ ಬಿಗ್ ಲಾಸ್ ಫಾರ್ ಹಿಮ್. ಹೌದಾ, ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನಾಲ್ಕನೇ ಆಪ್ಷನ್, ಪರ್ಚಿಂಗ್ ಆನ್ ಆ್ಯನ್ ಅನ್ಬರ್ನ್ಟ್ ಪಾಟ್ ವಾಸ್ ನಾಟ್ ಅ ಬಿಗ್ ಲಾಸ್ ಫಾರ್ ಹಿಮ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಅದೇ ರೀತಿ ಆರನೇ ಪ್ರಶ್ನೆ ಈ ರೀತಿಯಾಗಿದೆ, ದ ವರ್ಡ್ ಇನ್ ದ ಪ್ಯಾಸೇಜ್ ಮೀನ್ಸ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ವಿತ್ ಕ್ವಿಕ್ ಮೂಮೆಂಟ್ಸ್ ಅಂತ ಕೇಳಿದರೆ ಈಸ್. ಇದರ ಸರಿಯಾದ ಅರ್ಥ ಒಂದನೇ ಆಪ್ಷನ್ ಇಂಪ್ರೆಸ್ಡ್, ಎರಡನೇದ್ದು ಪರ್ಚ್ಡ್, ಮೂರನೇದ್ದು ಮೂಡ್, ನಾಲ್ಕನೇದ್ದು ರಿಗಲ್ಡ್. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ರಿಗಲ್ಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಿಯ ವೀಕ್ಷಕರೇ, ರಿಗಲ್ಡ್ ಅಂದರೆ ಅದರ ಅರ್ಥ ಟ್ವಿಸ್ಟ್ ಆ್ಯಂಡ್ ಟರ್ನ್ ವಿತ್ ಕ್ವಿಕ್ ಮೂಮೆಂಟ್ಸ್ ಅಂತ ಅರ್ಥ. ಹೌದಾ, ಅದೇ ರೀತಿ ಏಳನೇ ಪ್ರಶ್ನೆ, ಅ ಕಸ್ಟಮರ್ ಕೇಮ್ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಮೇಕ್ 10 such pots ಫಾರ್ ಹಿಮ್. ಹೌದಾ, ಇಲ್ಲಿ ಟು ಇನ್ಫಿನಿಟಿವ್ ಇನ್ ಅಬೋವ್ ಸೆಂಟೆನ್ಸ್ ಕೇಳಿದ್ದಾರೆ. ಟು ಇನ್ಫಿನಿಟಿವ್ ಯಾವುದಂತ? ಆಪ್ಷನ್ ಎ ಮೇಕ್ ಇದೆ, ಆಪ್ಷನ್ 2 ಕೇಮ್, ಆಪ್ಷನ್ 3 ಟು ಮೇಕ್, ಆಪ್ಷನ್ 4 ಆಸ್ಕ್ಡ್ ಅಂತ ಇದೆ. ಇಲ್ಲಿ 2 + ವರ್ಬ್ P1 ಯಾವ್ದು ಇರ್ತದಲ್ಲ ಅದು ಸರಿಯಾದ ಉತ್ತರ. ಪ್ರಿಯ ವೀಕ್ಷಕರೇ, ಇನ್ಫಿನಿಟಿವ್ ಅಂತಕ್ಕಂಥ ಒಂದು ಗ್ರಾಮರ್ ಪಾಯಿಂಟದ ಒಂದು ಫಾರ್ಮುಲಾ ಏನಪ್ಪ ಅಂದರೆ 2 + ವರ್ಬ್ P1 ಇರ್ತಕ್ಕಂಥದ್ದು ಅಂದರೆ ಪ್ರೆಸೆಂಟ್ ಫಾರ್ಮ್ ಇರ್ತಕ್ಕಂಥದ್ದು. ಇಲ್ಲಿ ಟು ಮೇಕ್ ಅಂತಕ್ಕಂಥದ್ದು 2 + ವರ್ಬ್ P1 ಮೇಕ್ ಆಗಿದೆ, ಅದಕ್ಕೋಸ್ಕರ ಸರಿಯಾದ ಉತ್ತರ 3. ಅದೇ ರೀತಿ ಎಂಟನೇ ಪ್ರಶ್ನೆ, ಹಿ ವಾಸ್ ಇಂಪ್ರೆಸ್ಡ್ ಬೈ ದ ನ್ಯೂ ಡಿಸೈನ್. ದಿಸ್ ಕ್ಯಾನ್ ಬಿ ರಿಟರ್ನ್ ಇನ್ ಆ್ಯಕ್ಟಿವ್ ವಾಯ್ಸ್ ಆ್ಯಸ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬರೀಲಿಕ್ಕೆ ಈ ಒಂದು ಕೇಳಿದ್ದಾರೆ. ಸೆಂಟೆನ್ಸ್ ಈಗಾಗಲೇ ಇದು ಪ್ಯಾಸಿವ್ ವಾಯ್ಸ್ನಲ್ಲಿದೆ, ಇದನ್ನು ನಾವು ಆ್ಯಕ್ಟಿವ್ ವಾಯ್ಸ್ ಮಾಡಬೇಕು. ಆ್ಯಕ್ಟಿವ್ ವಾಯ್ಸ್ ಮಾಡಿದಾಗ ಈ ವಾಕ್ಯ ಈ ರೀತಿ ಆಗ್ತದೆ. ಆಪ್ಷನ್ ನೋಡೋಣ ಮೊದಲು. ಒಂದನೇ ಆಪ್ಷನ್ ದ ನ್ಯೂ ಡಿಸೈನ್ ಇಂಪ್ರೆಸ್ಡ್ ಹಿಮ್, ಎರಡನೇದು ದ ನ್ಯೂ ಡಿಸೈನ್ ವಿಲ್ ಇಂಪ್ರೆಸ್ ಹಿಮ್, ಮೂರನೇ ಆಪ್ಷನ್ ದ ನ್ಯೂ ಡಿಸೈನ್ ವಾಸ್ ಇಂಪ್ರೆಸ್ಸಿಂಗ್ ಹಿಮ್, ನಾಲ್ಕನೇ ಆಪ್ಷನ್ ದ ನ್ಯೂ ಡಿಸೈನ್ ಈಸ್ ಇಂಪ್ರೆಸ್ಸಿಂಗ್ ಹಿಮ್. ಹೌದಾ, ಸರಿಯಾದ ಉತ್ತರ ಒಂದನೇ ಆಪ್ಷನ್ ಇರಲಿ ಸರಿಯಾದ ಉತ್ತರ. ದ ನ್ಯೂ ಡಿಸೈನ್ ಇಂಪ್ರೆಸ್ಡ್ ಹಿಮ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಹೇಗೆಂದರೆ ಈ ಕೊಟ್ಟಿರ್ತಕ್ಕಂತಹ ವಾಕ್ಯ ಇಲ್ಲಿ ಹಿ ವಾಸ್ ಇಂಪ್ರೆಸ್ಡ್ ಬೈ ದ ನ್ಯೂ ಡಿಸೈನ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರೋದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಪಾಸ್ಟ್ ಕಂಟಿನ್ಯೂವಸ್ನಲ್ಲಿನ ವಾಸ್ ವೇರ್ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಿ ನಾವು ಪ್ಯಾಸಿವ್ ವಾಯ್ಸನ್ನು ಮಾಡಿರ್ತಾರೆ. ಅದೇ ಸೆಂಟೆನ್ಸನ್ನು ಆ್ಯಕ್ಟಿವ್ ವಾಯ್ಸ್ ಕೇಳಿದಾಗ ಮತ್ತೆ ನಾವು ಸಿಂಪಲ್ ಪಾಸ್ಟ್ನಲ್ಲಿ ಅದನ್ನು ಕನ್ವರ್ಟ್ ಮಾಡಿದಾಗ ದ ನ್ಯೂ ಡಿಸೈನ್ ಇಂಪ್ರೆಸ್ಡ್ ಹಿಮ್ ಆಗ್ತದೆ. ಹೌದಾ, ಅದೇ ರೀತಿ ಈಗ ನಾವು ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ 8 ಪ್ರಶ್ನೆಗಳನ್ನ ನೋಡಿದ್ದೇವೆ. ಈಗ ಇಲ್ಲಿ ಒಂದು ಪೋಯಮನ್ನು ಕೊಟ್ಟಿರ್ತಾರೆ. ಹೌದಾ, ಆ ಪೋಯಮ್ಗೆ ಸಂಬಂಧಿಸಿದಂತೆ 22 ಪ್ರಶ್ನೆಗಳಿರ್ತವೆ. ಆ 22 ಪ್ರಶ್ನೆಗಳು ಅದರಲ್ಲಿ ಪೆಡಗಾಜಿನೂ ಕೂಡ ಇರ್ತದೆ. ಹೌದಾ, ಹಾಗಾದರೆ ಒಂದು ಪೋಯಮನ್ನು ನೋಡೋಣ ಮೊದಲು. ಆ ಪೋಯಮ್ ಏನಪ್ಪ ಅಂತಂದರೆ ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಏನು ಪೋಯಮ್ ಅದು? ಆಫೆನ್ ಸೀನ್ ಆ್ಯಸ್ ಫಿಲ್ತ್ ಬಟ್ ಗಿವ್ಸ್ ದ ಸಾಯಿಲ್ ಗುಡ್ ಹೆಲ್ತ್, ಟು ರಿವಾರ್ಡ್ ದ ಫಾರ್ಮರ್ ವಿತ್ ವೆಲ್ತ್ flows the soil before farmer, use not the chemicals to harm her, please praise our motherland's armor, shy to show his looks, toils often on fishing hooks, to give the fisher something to cook, be humble like a worm, think no one of the harm, and you will be free to ಸ್ಪ್ರೆಡ್ ಯುವರ್ ಚಾರ್ಮ್ ಅಂತ ಕೊಟ್ಟಿದ್ದಾರೆ. ಈ ಪೋಯಮನ್ನು ಆಧರಿಸಿ ನಾವು ಕೆಳಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಗುರುತಿಸೋಣ ಪ್ರಿಯ ವೀಕ್ಷಕರೇ. ಅದರಲ್ಲಿ 9ನೇ ಪ್ರಶ್ನೆ, ದ ಓರ್ಮ್ ಗಿವ್ಸ್ ದ ಸಾಯಿಲ್. ಒಂದನೇ ಆಪ್ಷನ್ ಗುಡ್ ಕಲರ್. ಹೌದಾ, ಎರಡನೇ ಆಪ್ಷನ್ ಗುಡ್ ಸ್ಮೆಲ್, ಮೂರನೇ ಆಪ್ಷನ್ ಗುಡ್ ಹೆಲ್ತ್, ನಾಲ್ಕನೇ ಆಪ್ಷನ್ ಹೌದಾ ಗುಡ್ ವೆಲ್ತ್ ಅಂತ ಇವರು ಕೊಟ್ಟಿದ್ದಾರೆ. ಹೌದಾ, ಈ ಪೋಯಮ್ನಲ್ಲಿ ನಾವು ನೋಡ್ಬೋದು. ಹೌದಾ, ಓರ್ಮ್ ಎರಡನೇದು ಸಾಯಿಲ್ ಗುಡ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ. ಹೌದಾ, ಓರ್ಮ್ಸ್
ದ ಓರ್ಮ್ಸ್ ಗಿವ್ಸ್ ದ ಸಾಯಿಲ್ ಗುಡ್ ಹೆಲ್ತ್. ಗುಡ್ ಹೆಲ್ತ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಗುಡ್ ಹೆಲ್ತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೌದಾ? ಅದೇ ರೀತಿ 10ನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ಲೀಸ್ ಫ್ರೇಸ್ ಅವರ್ ಮದರ್ಲ್ಯಾಂಡ್ಸ್ ಆರ್ಮರ್. ದ ಆರ್ಮರ್ ಈಸ್, ಇಲ್ಲಿ ಆರ್ಮರ್ ಅಂದರೆ ಯಾರಂದರೆ 1ನೇ ಆಪ್ಷನ್ ಓರ್ಮ್, 2ನೇ ಆಪ್ಷನ್ ಫಾರ್ಮರ್, 3ನೇ ಆಪ್ಷನ್ ಪೋಯೆಟ್, 4ನೇ ಆಪ್ಷನ್ ಫಿಶರ್ ಮ್ಯಾನ್. ಮೊದಲನೇದು ಆರ್ಮರ್ ಅಂದರೆ ಪ್ರಿಯ ವೀಕ್ಷಕರೇ ರಕ್ಷಾ ಕವಚ ಅಥವಾ ಕವಚ, ರಕ್ಷೆ ಅಂದ ಹಾಗೆ. ಹೌದಾ? ಇಲ್ಲಿ ಭೂತಾಯಿಯ ರಕ್ಷಾ ಕವಚವಾಗಿ ಯಾರು ಕೆಲಸ ಮಾಡ್ತಾರೆ? ಫಾರ್ಮರ್ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಆರ್ಮರ್ ಅಂದರೆ ಫಾರ್ಮರ್ ಅಂತ ಅರ್ಥ. ಸರಿಯಾದ ಉತ್ತರ 2. ಅದೇ ರೀತಿ 11ನೇ ಪ್ರಶ್ನೆ ಈ ರೀತಿಯಾಗಿದೆ. ಟಾಯ್ಲ್ಸ್ ಆಫೆನ್ ಆನ್ ಫಿಶಿಂಗ್ ಹುಕ್ಸ್. ಹಿಯರ್ ಟಾಯ್ಲ್ ಮೀನ್ಸ್, ಟಾಯ್ಲ್ ಅಂದರೆ ಏನು ಕೇಳಿದ್ದಾರೆ? 1ನೇ ಆಪ್ಷನ್ ಸ್ಪೆಂಡ್ಸ್ ಟೈಮ್, 2ನೇ ಆಪ್ಷನ್ ವೆರಿ ಲೇಜಿ ಆಫನ್, 3ನೇ ಆಪ್ಷನ್ ವರ್ಕ್ಸ್ ಹಾರ್ಡ್, 4ನೇ ಆಪ್ಷನ್ ಡಸ್ ನಾಟ್ ವರ್ಕ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ವರ್ಕ್ ಹಾರ್ಡ್. ಟಾಯ್ಲ್ ಅಂದರೆ ಶ್ರಮ ಪಡೋದು. ಸರಿಯಾದ ಉತ್ತರ ವರ್ಕ್ ಹಾರ್ಡ್ ಅಂದರೆ ಕಠಿಣ ಪರಿಶ್ರಮ ಪಡೋದು ಅಂತ ಅರ್ಥ. ಸೊ ಸರಿಯಾದ ಉತ್ತರ 3 ಸರಿಯಾದ ಉತ್ತರ. ಅದೇ ರೀತಿ 12ನೇ ಪ್ರಶ್ನೆ. ದ ಫಾರ್ಮರ್ಸ್ ಫ್ರೆಂಡ್ ಇನ್ ದಿಸ್ ಪೋಯಮ್ ಈಸ್ ದ. ರೈತನ ಗೆಳೆಯ ಅಂತ ಯಾರನ್ನ ಕರೆದಾರೆ ಇಲ್ಲಿ? ಆಪ್ಷನ್ ಎ ಬರ್ಡ್ಸ್, ಆಪ್ಷನ್ 2 ಅರ್ತ್ ಓರ್ಮ್, ಆಪ್ಷನ್ 3 ಥರ್ಡ್ ಲ್ಯಾಂಡ್, ಆಪ್ಷನ್ 4th ಫಿಶರ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅರ್ತ್ ಓರ್ಮ್ಸ್. ಇವು ರೈತನ ಮಿತ್ರ ಅಂಥೇಳಿ ನಾವು ಕರಿತೇವೆ. ಹೌದಾ? 13ನೇ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಪೋಯಮ್ ವಿ ಮೇ ಹಾರ್ಮ್ ದ ಲ್ಯಾಂಡ್ ಬೈ. ನಾವು ಭೂಮಿಗೆ ಯಾವುದರಿಂದ ಹಾನಿ ಮಾಡ್ತಾ ಇದ್ದೇವೆ? ಫ್ಲೋವಿಂಗ್ ಆಪ್ಷನ್ 1, 2ನೇದು ಗ್ರೋವಿಂಗ್ ಕ್ರಾಪ್ಸ್, ಆಪ್ಷನ್ 3 ಯೂಸಿಂಗ್ ಕೆಮಿಕಲ್ಸ್, 4ನೇದು ಸೋವಿಂಗ್ ಸೀಡ್ಸ್. ಸರಿಯಾದ ಉತ್ತರ ಯೂಸಿಂಗ್ ಕೆಮಿಕಲ್ಸ್. ನಾವು ಕೆಮಿಕಲ್ಗಳನ್ನ ಬಳಸೋದ್ರ ಮುಖಾಂತರ ಭೂಮಿಗೆ ನಾವು ಹಾನಿಯನ್ನು ಮಾಡ್ತಾ ಇದ್ದೇವೆ. ಸೊ 14ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಕಾರ್ಡಿಂಗ್ ಟು ದಿಸ್ ಪೋಯಮ್ ವಿ ಕ್ಯಾನ್ ಸ್ಪ್ರೆಡ್ ಅವರ್ ಚಾರ್ಮ್ ಬೈ. 1ನೇ ಆಪ್ಷನ್ ಬೀಯಿಂಗ್ ಪ್ರೌಡ್, ನಾಟ್ ಬೀಯಿಂಗ್ ಪ್ರೌಡ್, ಬೀಯಿಂಗ್ ಲೇಜಿ, ನಾಟ್ ಬೀಯಿಂಗ್ ಲೇಜಿ. ಇದು ಬಹಳಷ್ಟು ಸರಳವಾಗಿದೆ. ಬೀಯಿಂಗ್ ಪ್ರೌಡ್ ವಿ ಕ್ಯಾನ್ ಸ್ಪ್ರೆಡ್ ಅವರ್ ಚಾರ್ಮ್. ಸೊ 1ನೇ ಆಪ್ಷನ್ ಸರಿಯಾದ ಉತ್ತರ. 15ನೇ ಪ್ರಶ್ನೆ ಈ ರೀತಿಯಾಗಿದೆ. ಬಿ ಹಂಬಲ್ ಲೈಕ್ ಅ ಓರ್ಮ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಕೇಳಿದ್ದಾರೆ. 1ನೇ ಆಪ್ಷನ್ ಸಿಮಿಲಿ, 2ನೇ ಆಪ್ಷನ್ ಅಲಿಟ್ರೇಷನ್, 3ನೇ ಆಪ್ಷನ್ ಮೆಟಾಫೋರ್, 4ನೇ ಆಪ್ಷನ್ ಪರ್ಸಾನಿಫಿಕೇಶನ್ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದರೆ ಸಿಮಿಲಿ ಸರಿಯಾದ ಉತ್ತರ. ಯಾಕಂದರೆ ಆ್ಯಸ್ ಆ್ಯಂಡ್ ಲೈಕ್ ಒಂದು ವಾಕ್ಯದಲ್ಲಿ ಬಂದರೆ ಅದು ಸಿಮಿಲಿ ಅಂತ ಆಗ್ತದೆ. ಸೊ ಅಲಿಟ್ರೇಷನ್ ನಾವು ಗುರುತಿಸಬೇಕಾದ್ರೆ ಒಂದು ಶಬ್ದದ ಪ್ರಥಮ ಅಕ್ಷರ 2 ಅಥವಾ 2ಕ್ಕಿಂತ ಹೆಚ್ಚು ಬಾರು ಅಲ್ಲಿ ರಿಪೀಟ್ ಆಗಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ದ ಬಾಯ್ ಬಾಟ್ ದ ಬಟರ್ ಬಟ್ ದ ಬಟರ್ ಇಸ್ ಬಿಟರ್ ಅಂತೆ. ಸಿ ಸಾ ಸಮ್ ಸೀ ಬರ್ಡ್ಸ್ ಆನ್ ದ ಸೀ ಶೋರ್. ಈ ಎರಡೂ ವಾಕ್ಯಗಳಲ್ಲಿ ಎಸ್ ಅಂತಕ್ಕಂಥದ್ದು ಆ್ಯಂಡ್ ಬಿ ಅಂತಕ್ಕಂಥದ್ದು ಪದೇ ಪದೇ ರಿಪೀಟ್ ಆಗಿರೋದ್ರಿಂದ ಇಲ್ಲಿ ಅಲ್ಲಿಟ್ರೇಷನ್ ಅಂತ ನಾವು ಕರಿತೇವೆ. ಇನ್ನು 3ನೇ ಆಪ್ಷನ್ ಮೆಟಾಫರ್ ಅಂತ ಹೇಳಿದೆ. ಮೆಟಾಫರ್ಗೂ ಸಿಮಿಲಿಗೂ ಏನು ವ್ಯತ್ಯಾಸಪ್ಪ ಅಂದರೆ ಸಿಮಿಲಿ ಅನ್ನೋದನ್ನು ಕೂಡ ಹೋಲಿಕೆ ಮಾಡ್ತೇವೆ. ಸಿಮಿಲಿಯಲ್ಲಿ ಕೂಡ ಮೆಟಾಫರ್ನಲ್ಲಿಯೂ ಕೂಡ ನಾವು ಹೋಲಿಕೆಯನ್ನೇ ಮಾಡ್ತೇವೆ. ಅದರಲ್ಲಿ ಆ್ಯಸ್ ಆ್ಯಂಡ್ ಲೈಕನ್ನು ನಾವು ಬಳಸಿರೋದಿಲ್ಲ. ಆ್ಯಂಡ್ ಪರ್ಸಾನಿಫಿಕೇಶನ್ ಅಂದರೆ ಏನಪ್ಪ ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಟ್ರೀಟೆಡ್ ಆ್ಯಸ್ ಲಿವಿಂಗ್ ಥಿಂಗ್ಸ್. ಜೀವವಿರದ ವಸ್ತುಗಳಿಗೆ ಜೀವವನ್ನು ಕೊಡೋದು. ಹೌದಾ? ಫಾರ್ ಎಕ್ಸಾಂಪಲ್ ಇಟ್ ಈಸ್ ರೈನಿಂಗ್. ಆಕಾಶ ಮಳೆ ಬರ್ತಾ ಇರ್ತದೆ. ಮಳೆ ಬರ್ತಿರುವಾಗ ಏನು ಹೇಳಬೇಕಂದ್ರೆ ಹೌದಾ ಸ್ಕೈ ಈಸ್ ವೀಫಿಂಗ್ ಅಂತ ಹೇಳ್ತೀವಿ ನಾವು. ಹೌದಾ? ಆಕಾಶ ಅಳುತ್ತಿದೆ. ಆಕಾಶ ಅಳೋದಿಲ್ಲ. ಜೀವವಿರದ ವಸ್ತುವಿಗೆ ನಾವು ಜೀವವನ್ನು ಕೊಟ್ಟಾಗ ಆ ರೀತಿ ಆಗ್ತದೆ. ಹಂಗ್ರಿ ಸಿ ವಾಸ್ ರೋವರಿಂಗ್ ಅಂತೆ. ಹಸಿವಾದ ಸಮುದ್ರ ಘರ್ಜನೆ ಮಾಡ್ತಾ ಇತ್ತು. ಅಂದರೆ ಸಮುದ್ರದಲ್ಲಿ ಹಡಗು ಬಿರುಗಾಳಿಗೆ ಸಿಲುಕಿಕೊಂಡು ಮುಳುಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕವಿ ಹೇಳ್ತಾರೆ ಹಂಗ್ರಿ ಸಿ, ಹಸಿವಾದ ಸಮುದ್ರ ಅಂದರೆ ಹಡಗು ಮುಳುಗ್ತಾ ಇತ್ತು. ಅದನ್ನು ಬಾಯಿಗೆ ಹೋಲಿಸ್ತಾರೆ. ಸಮುದ್ರ ಹಸಿವಾಗಿ ಘರ್ಜನೆ ಮಾಡ್ತಾ ಅಂತಂದರೆ ಘರ್ಜನೆ ಮಾಡೋದು ಪ್ರಾಣಿಗಳ ಮಾಡ್ತವೆ. ಹೌದಾ? ಆ್ಯಂಡ್ ಹಸಿವಾಗೋದು ಮನುಷ್ಯರಿಗೆ, ಪ್ರಾಣಿಗಳಿಗೆ ಹಸಿವಾಗ್ತದೆ. ಅಲ್ಲಿ ಜೀವವನ್ನು ಕೊಟ್ಟು ಮಾತಾಡಿದೇವೆ ಅಂದರೆ ಅದು ಪರ್ಸಾನಿಫಿಕೇಷನ್ಗೆ ಉದಾಹರಣೆ ಪ್ರಿಯ ವೀಕ್ಷಕರೇ. ಸೊ ಇದರಲ್ಲಿ ಲೈಕನ್ನು ಬಳಸಲಾಗಿದೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಸಿಮಿಲಿ ಆಗಿದೆ. 16ನೇ ಪ್ರಶ್ನೆ ಈ ರೀತಿಯಾಗಿದೆ. ಕರ್ಣ he said, "Hi Siri, I didn't see you yesterday in the school." ಸಿರಿ ಹೇಳ್ತಾಳೆ, "Yes, I was absent. I had gone to my grandma's house yesterday." The correct question to get the underlined sentence as answer is. ಗೆರೆ ಎಳೆದ ಪದಕ್ಕೆ ಯಾವ ಪ್ರಶ್ನೆಯನ್ನು ಮಾಡಿದಾಗ ಸರಿಯಾದ ಉತ್ತರ ಸಿಗ್ತದಂದರೆ ಪ್ರಶ್ನೆ ಹೌ ಡಿಡ್ ಯು ಗೋ ಯೆಸ್ಟರ್ಡೇ.
ಆ್ಯಂಡ್ ಎರಡನೇ ಆಪ್ಷನ್ ವೈ ಡಿಡ್ ಯು ಗೋ ಟು ಗ್ರ್ಯಾಂಡ್ ಮಾಸ್ ಹೌಸ್. ಮೂರನೇ ಆಪ್ಷನ್ ವಾಟ್ ಡಿಡ್ ಯು ಡೂ ಇನ್ ಗ್ರ್ಯಾಂಡ್ ಮಾಸ್ ಹೌಸ್. ನಾಲ್ಕನೇ ಆಪ್ಷನ್ ವೇರ್ ಹ್ಯಾಡ್ ಯು ಗಾನ್ ಎಸ್ಟರ್ಡೇ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ. ವೇರ್ ಹ್ಯಾಡ್ ಯು ಗಾನ್ ಎಸ್ಟರ್ಡೇ. ನೀನು ನಿನ್ನೆ ಎಲ್ಲಿ ಹೋಗಿದ್ದೆ. ಐ ಹ್ಯಾಡ್ ಗಾನ್ ಟು ಮೈ ಗ್ರ್ಯಾಂಡ್ ಮಾಸ್ ಹೌಸ್ ಎಸ್ಟರ್ಡೇ. ಇದು ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಸೊ 17ನೇ ಪ್ರಶ್ನೆ ಈ ರೀತಿಯಾಗಿದೆ ಪ್ರಿಯ ವೀಕ್ಷಕರೇ. 17ನೇ ಪ್ರಶ್ನೆ, ಫೈಂಡ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಸೆಂಟೆನ್ಸ್. ಇಲ್ಲಿ PQRS ಅಂತ ವರ್ಡ್ಗಳನ್ನ ಕೊಟ್ಟಿರ್ತಾರೆ, ಅದನ್ನು ಜಂಬಲ್ ಮಾಡಿದ್ದಾರೆ, ಅದನ್ನು ನಾವು ಸರಿ ಮಾಡಿ ಬರೀಬೇಕು. ಸೊ ಆಪ್ಷನ್ಗಳು P ಬಾಯ್ ವಾಕ್ಡ್, QARMT ಹೌಸ್, S*N. ಇದನ್ನು ಸರಿಯಾಗಿ ಸೆಂಟೆನ್ಸ್ ಮಾಡಿದಾಗ, ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಿದಾಗ ಮೊದಲು Q ಅನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅ ಬಾಯ್ ವಾಕ್ಡ್ ಇಂಟು ಆ್ಯನ್ ಎಂಟಿ ಹೌಸ್. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ QPRS, ಆಪ್ಷನ್ 2 QSPR, ಆಪ್ಷನ್ 3 PQSR, ಆಪ್ಷನ್ 4 QPSR. ಹೌದಾ, QPSR. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ QPSR. Q ಅಂದರೆ ಎ, P ಅಂದರೆ ಬಾಯ್ ವಾಕ್ಡ್, S ಅಂದರೆ ಇಂಟು ಆ್ಯನ್, R ಅಂದರೆ ಎಂಟಿ ಹೌಸ್. ಈಗ ಸರಿಯಾದ ಉತ್ತರ ಆಯಿತು, ಸರಿಯಾದ ವಾಕ್ಯ ಆಯಿತು. ಹೌದಾ. ಅದೇ ರೀತಿ 18ನೇ ಪ್ರಶ್ನೆ ಈ ರೀತಿಯಾಗಿದೆ. ಸುಮಾ ಈಸ್ ಡ್ಯಾಶ್ ಆಫ್ ಸ್ಟೇಯಿಂಗ್ ಎಟ್ ಹೋಮ್. ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಟು ಬಿ ಯೂಸ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಈಸ್. ಕರೆಕ್ಟ್ ಫಾರ್ಮ್ ಆಫ್ ವರ್ಬನ್ನು ಬಳಸಬೇಕು, ನಾವಿಲ್ಲಿ ವರ್ಡನ್ನು ಬಳಸಬೇಕು. ಆಪ್ಷನ್ ಎ ಬೋರ್, ಆಪ್ಷನ್ ಬಿ ಬೋರ್ಡಮ್, ಆಪ್ಷನ್ ಸಿ ಬೋರ್ಡ್, ಆಪ್ಷನ್ 4 ಬೋರಿಂಗ್. ಹೌದಾ, ಸರಿಯಾದ ಉತ್ತರ ಬೋರ್ಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸುಮಾ ಈಸ್ ಬೋರ್ಡ್ ಆಫ್ ಸ್ಟೇಯಿಂಗ್ ಎಟ್ ಹೋಮ್. 19ನೇ ಪ್ರಶ್ನೆ ಈ ರೀತಿಯಾಗಿದೆ. 19ನೇ ಪ್ರಶ್ನೆ, ಡ್ಯಾಶ್ ಇಟ್ ವಾಸ್ ಎಕ್ಸ್ಪೆನ್ಸಿವ್, ಜುನೈದ್ ಫ್ಲೂ ಟು ಚೆನ್ನೈ. ಹೌದಾ, ಸರಿಯಾ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಕಂಜಂಕ್ಷನ್ನ ಕೇಳಿದ್ದಾರೆ. 1ನೇ ಆಪ್ಷನ್ ಡಿಸ್ಪೈಟ್, 2ನೇ ಆಪ್ಷನ್ ಆಲ್ಧೋ, 3ನೇ ಆಪ್ಷನ್ ಬಿಕಾಸ್, 4ನೇ ಆಪ್ಷನ್ ಹೌ ಎವರ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಆಲ್ಧೋ ಅಂತಕ್ಕಂಥದ್ದು, ಆದಾಗ್ಯೂ ಅಂತಕ್ಕಂಥದ್ದು ಸರಿಯಾದಂತಹ ಆಪ್ಷನ್ ಆಗಿದೆ, ಆಲ್ಧೋ. ಸೊ ಆಲ್ಧೋ ಇಟ್ ವಾಸ್ ಎಕ್ಸ್ಪೆನ್ಸಿವ್, ಜುನೈದ್ ಫ್ಲೂ ಟು ಚೆನ್ನೈ. ಎಕ್ಸ್ಪೆನ್ಸಿವ್ ಅಂದರೆ ಹೆಚ್ಚು ಹಣ ಇರೋದು. ಹೌದಾ. ಆ್ಯಂಡ್ 20ನೇ ಪ್ರಶ್ನೆ ಈ ರೀತಿಯಾಗಿದೆ, ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು. ಆ್ಯಂಡ್ ಪೂಜಾ ವಾಸ್ ಫಿಲ್ಡ್ ಡ್ಯಾಶ್ ಸರ್ಪ್ರೈಸ್ ವೆನ್ ಹರ್ ನೇಮ್ ವಾಸ್ ಕಾಲ್ಡ್ ಔಟ್. ದ ಕರೆಕ್ಟ್ ಪ್ರಿಪೋಸಿಷನ್ ಕೇಳಿದ್ದಾರೆ. ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಪ್ರಿಪೋಸಿಷನ್. ಹೌದಾ. 1ನೇ ಆಪ್ಷನ್ ಟು, 2ನೇ ಆಪ್ಷನ್ ಫ್ರಾಮ್, 3ನೇ ಆಪ್ಷನ್ ಬೈ, 4ನೇ ಆಪ್ಷನ್ ವಿತ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ವಿತ್ ಆಗ್ತದೆ. ಪೂಜಾ ವಾಸ್ ಫಿಲ್ಡ್ ವಿತ್ ಸರ್ಪ್ರೈಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೌದಾ. ಅದೇ ರೀತಿ 21ನೇ ಪ್ರಶ್ನೆ, ಇದು ಪೆಡಗಾಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ಸ್ ಆಫ್ ಅ ಟೀಚರ್ ಇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು. 1ನೇ ಆಪ್ಷನ್ ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ದ ಲರ್ನರ್ಸ್. 2ನೇ ಆಪ್ಷನ್ ಡಿಟರ್ಮೈನ್ ದ ಲ್ಯಾಂಗ್ವೇಜ್ ನೀಡ್ಸ್ ಆಫ್ ದ ಲರ್ನರ್. 3ನೇ ಆಪ್ಷನ್ ಪ್ರೊವೈಡ್ ಸೂಟೇಬಲ್ ಕ್ಲಾಸ್ ರೂಮ್ಸ್ ಟು ದ ಲರ್ನರ್. 4ನೇ ಆಪ್ಷನ್ ಸೆಂಡ್ ಪ್ರೋಗ್ರೆಸ್ ರಿಪೋರ್ಟ್ಸ್ ಟು ದ ಲರ್ನರ್ಸ್. ಸರಿಯಾದ ಉತ್ತರ 1ನೇ ಆಪ್ಷನ್ ಸರಿಯಾದ ಉತ್ತರ. ಕಲೆಕ್ಟ್ ಇನ್ಫಾರ್ಮೇಷನ್ಸ್ ಅಬೌಟ್ ದ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ದ ಲರ್ನರ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 22ನೇ ಪ್ರಶ್ನೆ ಈ ರೀತಿಯಾಗಿದೆ. ದ ಮೋಸ್ಟ್ ಆಬ್ವಿಯಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಟೀಚಿಂಗ್ ಆರ್ ಲರ್ನಿಂಗ್ ಪ್ರೊಸೆಸ್ ಇನ್ ದ CLT ಈಸ್ ದ್ಯಾಟ್. 1ನೇ ಆಪ್ಷನ್ ಎವ್ರಿಥಿಂಗ್ ಈಸ್ ಡನ್ ವಿತ್ ಅ ಕಮ್ಯುನಿಕೇಟಿವ್ ಇಂಟೆಂಟ್. 2ನೇ ಆಪ್ಷನ್ ಎವ್ರಿಥಿಂಗ್ ಈಸ್ ಡನ್ ವಿತ್ ಅ ಕಾಂಪ್ರಹೆನ್ಸಿವ್ ಇಂಟೆಂಟ್. 3ನೇ ಆಪ್ಷನ್ ಎವ್ರಿಥಿಂಗ್ ಈಸ್ ಡನ್ ಇನ್ ಅ ಕಾಗ್ನಿಟಿವ್ ಇಂಟೆಂಟ್. 4ನೇ ಆಪ್ಷನ್ ಎವ್ರಿಥಿಂಗ್ ಈಸ್ ಡನ್ ಇನ್ ಅ ಕೋಹೆರೆಂಟ್ ಇಂಟೆಂಟ್. ಸೊ ಸರಿಯಾದ ಉತ್ತರ CLTಯಲ್ಲಿ ಎವ್ರಿಥಿಂಗ್ ಈಸ್ ಡನ್ ವಿತ್ ಕಾಂಪ್ರಹೆನ್ಸಿವ್ ಇಂಟೆಂಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ. ಹೌದಾ. ಅದೇ ರೀತಿ 23ನೇ ಪ್ರಶ್ನೆ ಈ ರೀತಿಯಾಗಿದೆ. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಮೀನ್ಸ್ TLM ಆರ್ ಯೂಸ್ಡ್ ಬೈ ದ ಟೀಚರ್ಸ್ ಟು. 1ನೇ ಆಪ್ಷನ್ ಮೇಕ್ ದ ಲರ್ನರ್ಸ್ ರಿಯಲ್, ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಫಾರ್ ಚಿಲ್ಡ್ರನ್. 2ನೇ ಆಪ್ಷನ್ ಮೇಕ್ ದ ವರ್ಕ್ ಈಸಿಯರ್ ಫಾರ್ ಟೀಚರ್ಸ್. 3ನೇ ಆಪ್ಷನ್ ಮೇಕ್ ಪೇರೆಂಟ್ಸ್ ಸ್ಪೆಂಡ್ ದಿಯರ್ ಟೈಮ್ ಆ್ಯಂಡ್ ಮನಿ ಆನ್ TLMs. ಆ್ಯಂಡ್ 4ನೇ ಆಪ್ಷನ್ ಡೆಕೋರೇಟ್ ದ ಕ್ಲಾಸ್ ರೂಮ್ಸ್. ಸೊ ಸರಿಯಾದ ಉತ್ತರ ಮೇಕ್ ದ ಲರ್ನರ್ಸ್ ರಿಯಲ್, ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಫಾರ್ ಚಿಲ್ಡ್ರನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಹೌದಾ. ಸೊ 24ನೇ ಪ್ರಶ್ನೆ ಈ ರೀತಿಯಾಗಿದೆ. ಹೌದಾ. 24ನೇ ಪ್ರಶ್ನೆ, ವರ್ಕ್ ಬುಕ್ಸ್
reinforce learning, they promote doing homework, vocabulary building, ಸೆಲ್ಫ್ ಲರ್ನಿಂಗ್, ಮಲ್ಟಿಮೀಡಿಯಾ ಯೂಸ್ ಅಂತ ಕೇಳಿದರೆ ಇಲ್ಲಿ ವರ್ಕ್ ಬುಕ್ಸ್ಗಳು ನಮಗೆ ಸೆಲ್ಫ್ ಲರ್ನಿಂಗ್ಗೆ ಸಹಾಯ ಮಾಡ್ತವೆ. ಸೆಲ್ಫ್ ಲರ್ನಿಂಗ್. ಸೊ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಅಂತಕ್ಕಂಥದ್ದು ಸೆಲ್ಫ್ ಲರ್ನಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 25ನೇ ಪ್ರಶ್ನೆ ಈ ರೀತಿಯಾಗಿದೆ. ದ ಮೆಥಡ್ ಇನ್ ವಿಚ್ ಸ್ಟೂಡೆಂಟ್ಸ್ ಆರ್ ಹೆಲ್ಪ್ಡ್ ಟು ರೀಡ್ sets of words that contain the same vowel sound is. ಹೌದಾ, ಇಲ್ಲಿ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದನೇದು ಸೌಂಡ್ ಮೆಥಡ್, ಫೋನಿಕ್ ಮೆಥಡ್, ವರ್ಡ್ ಮೆಥಡ್, ರೀಡ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೇಮ್ ವೋವಲ್ ಸೌಂಡ್ ಬರೋದು ಫೋನಿಕ್ ಮೆಥಡ್ದಿಂದ. ಫೋನಿಕ್ ಮೆಥಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 26ನೇ ಪ್ರಶ್ನೆ ಈ ರೀತಿಯಾಗಿದೆ. ಆನ್ ಅಪ್ರೋಚ್ evolved through the combination of certain aspects of the direct method, the oral approach and audio linguism came to be known as SOS approach in India. ಹಾಗಾದರೆ ಈ SOS stands for SOS ಲಾಂಗ್ ಫಾರ್ಮ್ ಕೇಳಿದ್ದಾರೆ. ಒಂದನೇ ಆಪ್ಷನ್ ಸಿಂಟ್ಯಾಕ್ಸ್ ಓಪನ್ ಸಿಚುವೇಶನಲ್, ಎರಡನೇ ಆಪ್ಷನ್ ಸ್ಟ್ರಕ್ಚರಲ್ ಓಪನ್ ಸಿಚುವೇಶನಲ್, ಮೂರನೇ ಆಪ್ಷನ್ ಸ್ಟ್ರಕ್ಚರಲ್ ಓರಲ್ ಸಿಂಟ್ಯಾಕ್ಸ್, ನಾಲ್ಕನೇ ಆಪ್ಷನ್ ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್ ಅಂತ ಕೇಳಿದ್ದಾರೆ. ಸರಿಯಾದ ಆಪ್ಷನ್ 4 ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 27ನೇ ಪ್ರಶ್ನೆ ಈ ರೀತಿಯಾಗಿದೆ. ಯೂಸಿಂಗ್ ಅ ವರ್ಡ್ ಬ್ಯಾಂಕ್ ಆ್ಯಂಡ್ ಬ್ರೈನ್ ಸ್ಟಾರ್ಮಿಂಗ್ ಹೆಲ್ಪ್ ಇನ್ ಬಿಲ್ಡಿಂಗ್. ವರ್ಡ್ ಬ್ಯಾಂಕ್ ಮತ್ತು ಬ್ರೈನ್ ಸ್ಟಾರ್ಮಿಂಗ್ ಅನ್ನೋದು ಯಾವುದಕ್ಕೆ ಸಹಾಯಕಾರಿ? ಲಿಸ್ನಿಂಗ್ ಸ್ಕಿಲ್, ವೊಕ್ಯಾಬ್ಯುಲರಿ, ರೈಟಿಂಗ್ ಸ್ಕಿಲ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತಕ್ಕಂಥದ್ದು ಆಪ್ಷನ್ ಅದಿದೆ. ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಒಂದು ಲಿಸ್ನಿಂಗ್ ಸ್ಕಿಲ್ಲನ್ನು ಇದು ಹೆಚ್ಚು ಮಾಡ್ತದೆ. ಹೌದಾ. 28ನೇ ಪ್ರಶ್ನೆ ಈ ರೀತಿಯಾಗಿದೆ. ಮಿಸ್ಟರ್ ಮೇರಿ ಈಸ್ ಅ ಲ್ಯಾಂಗ್ವೇಜ್ ಟೀಚರ್. ಸಿ ವಾಂಟ್ಸ್ ಟು ಪ್ರೆಸೆಂಟ್ ಅಬ್ಸ್ಟ್ರಾಕ್ಟ್ ಐಡಿಯಾ ಇನ್ ವಿಜುವಲ್ ಫಾರ್ಮ್. ಅದು ವಿಜುವಲ್ ಫಾರ್ಮ್ನಲ್ಲಿ ಅವರು ಐಡಿಯಾಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಬೈ ಹರ್. ಯಾವುದನ್ನು ಇಲ್ಲಿ ಬಳಸಲಾಗ್ತದೆ ಅಂದರೆ ಒಂದು ಆಪ್ಷನ್ ರೇಡಿಯೋ, ಎರಡನೇದು TPR ಆ್ಯಕ್ಟಿವಿಟೀಸ್, ಮೂರನೇದು ಲ್ಯಾಂಗ್ವೇಜ್ ಗೇಮ್ಸ್, ನಾಲ್ಕನೇದು ಚಾರ್ಟ್ಸ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್. ಸರಿಯಾದ ಉತ್ತರ ಚಾರ್ಟ್ಸ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್. ಇವು ವಿಜುವಲ್ ಏಡ್ಸ್ ಅಂತ ನಾವು ಕರಿತೇವೆ. ಸೊ 29ನೇ ಪ್ರಶ್ನೆ. ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ELT ಸ್ಟ್ಯಾಂಡ್ಸ್ ಫಾರ್. ELT ಲ್ಯಾಂಗ್ವೇಜ್ ಲಾಂಗ್ ಫಾರ್ಮ್ ಕೇಳಿದ್ದಾರೆ. ಒಂದನೇ ಆಪ್ಷನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್, ಎರಡನೇ ಆಪ್ಷನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್, ಮೂರನೇ ಆಪ್ಷನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ರೈನಿಂಗ್, ನಾಲ್ಕನೇ ಆಪ್ಷನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ELT ಲಾಂಗ್ ಫಾರ್ಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ ಪ್ರಿಯ ವೀಕ್ಷಕರೇ, 30ನೇ ಪ್ರಶ್ನೆ. ದ ಟೀಚರ್ ಯೂಸಸ್ ಮಿನಿಮಲ್ ಫೇರ್ ಆಫ್ ವರ್ಡ್ಸ್ ಸಚ್ ಆ್ಯಸ್ ಶಿಪ್ ಶೀಪ್ ಆ್ಯಂಡ್ ಲಿವ್ ಟು ಗೆಟ್ ಹೀಸ್ ಆರ್ ಹರ್ ಸ್ಟೂಡೆಂಟ್ಸ್ ಟು. ಇದರಿಂದ ಏನು ಹೆಚ್ಚಾಗ್ತದೆ? ಲರ್ನಿಂಗ್ ವೊಕ್ಯಾಬ್ಯುಲರಿ, ಡ್ರಿಲ್ ಫಾರ್ ಸ್ಪೆಲ್ಲಿಂಗ್ಸ್, ಡೆವಲಪ್ ಸ್ಪೀಕಿಂಗ್ ಸ್ಕಿಲ್ಸ್ ಆ್ಯಂಡ್ ಹಿಯರ್ ದ ಡಿಫ್ರೆನ್ಸ್ ಇನ್ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ವರ್ಡ್ಸ್. ಇವುಗಳಿಗೆ ನಾವು ಹೋಮೋಫೋನ್ ಅಂತ ಕರಿತೇವೆ. ಹೌದಾ. ಹೋಮೋಫೋನ್ದಿಂದ ನಾವು ಹಿಯರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಡಿಫ್ರೆನ್ಸಸ್ ಇನ್ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ವರ್ಡ್ಸ್, ಶಬ್ದಗಳ ಮಧ್ಯೆ ಇರತಕ್ಕಂತಹ ಒಂದು ಉಚ್ಚಾರಣೆಯನ್ನು ನಾವು ತಿಳಿದುಕೊಳ್ಳಬಹುದು ಇವುಗಳಿಂದ. ಸೊ ಸರಿಯಾದ ಉತ್ತರ 4ನೇ ಆಪ್ಷನ್ ಸರಿಯಾದಂತಹ ಉತ್ತರ. ಸೊ ಪ್ರಿಯ ವೀಕ್ಷಕರಿಗೆ, ಇಲ್ಲಿಯವರೆಗೆ ನಾವು ಒಂದು ಮಾದರಿ TET ಪ್ರಶ್ನೆ ಪತ್ರಿಕೆ, ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಂಡಿದ್ದೇವೆ. ಸೊ ಪ್ರಿಯ ವೀಕ್ಷಕರೇ, ಈ ವಿಡಿಯೋ ತಮಗೆಲ್ಲರಿಗೂ ಅನುಕೂಲಕರ ಆಗಿದೆ ಅಂತ ಹೇಳ್ತಾ, ಇವತ್ತಿನ ಈ ತರಗತಿಯನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ TET ಪರೀಕ್ಷೆ ಒಳ್ಳೆಯದಾಗಲಿ ಅಂತ, ಒಳ್ಳೆಯ ಅಂಕಗಳನ್ನ ಗಳಿಸಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.